ಚಿತ್ತಾಪುರ ಪಟ್ಟಣದ ಬುದ್ಧ ವಿಹಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 46ನೇ ಜನ್ಮದಿನವನ್ನು ಕೇಕ್ ಕತ್ತರಿಸುವ ಮೂಲಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಚಿತ್ತಾಪುರ ಪಟ್ಟಣದ ಬುದ್ಧ ವಿಹಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಎಂ ಖರ್ಗೆ ಅವರ 46ನೇ ಜನ್ಮದಿನವನ್ನು ಕೇಕ್ ಕತ್ತರಿಸುವ ಮೂಲಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಎಲ್ಲ ಅತಿಥಿ ಬಡವರ ಬಂಧು ಅಭಿವೃದ್ಧಿ ಅಧಿಕಾರ ಸಚಿವರಾದ ಸಂದರ್ಭ ವಿಶೇಷವಾಗಿ ಅವರು ನವಕ್ಷೇತ್ರವಾದ ಚಿತ್ತಾಪುರದಲ್ಲೂ ಕೂಡ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಅಭಿಮಾನಿಗಳು ಸೇರಿ ಇದೇ ಸಂದರ್ಭದಲ್ಲಿ ಅನ್ನದಾಸೋಹ, ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ, ದಲಿತ ಮುಖಂಡರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಂಬಳೇಶ್ವರ ಮಠದ ಪೀಠಾಧಿಪತಿಗಳಾದ ಶ್ರೀ ಸೋಮೇಶ್ವರ ಶಿವಾಚಾರ್ಯರು, ಕೆಪಿಸಿಸಿ ಸದಸ್ಯರಾದ ನಾಗರೆಡ್ಡಿ ಕರ್ದಾಳ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮರೆಪ್ಪಹಳ್ಳಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಬಹುಶಃ ನಾವು ಟಿವಿ ಒಳಗೆ ನೋಡ್ತಿರ್ತೀವಿ, ಒಬ್ಬ MLA ಇರ್ಬೋದು, ಒಬ್ಬ ಮಂತ್ರಿ ಇರ್ಬೋದು, ಅವರ ಹುಟ್ಟು ಹಬ್ಬ ಬಂತು ಅಂತಂದ್ರೆ ಅವ್ರ ಹೆಂಡತಿಗೆ ₹1 ಕೋಟಿ ಕಾರ್ ಕೊಡಿಸೋದು ನೋಡಿ, ಏನೋ ಅವ್ರ ಹೆಂಡತಿ 1 ಕೋಟಿ ಅಥವಾ 2 ಕೋಟಿ ಆಗಲಿ, 2 ಲಕ್ಷದ ಸೀರೆ ಆಗಿ ಕೊಡಿಸೋದನ್ನ ನಾವು ನೋಡೀವಿ. ಆದ್ರೆ ಇವತ್ತು ನಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಹಬ್ಬವನ್ನೇ ಆಚರಣೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಯಾರಿ ಅಂದಾಗ, ಮತ್ ನೀವ್ಯಾಕೆ ಮಾಡಕತ್ತೀರಿ ಅಂದಾಗ ಅವ್ರಂದ್ರು, ಒಂದ್ ವೇಳೆ ನೀವು ಅಭಿಮಾನ ನನ್ನ ಮೇಲಿನ ಪ್ರೀತಿಗೆ ಮಾಡುವುದೇ ಆದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆಶೀರ್ವಾದ ಇರುವಂತ ಆ ತಾಯಿಯಂದ್ರಿಗೆ ಒಂದು ಸೀರೆಯನ್ನಾಗಲಿ, ಒಂದು ಅನ್ನವನ್ನಾಗಲಿ, ಒಂದು ಅದೇ ನನ್ನ ನಿಜವಾದ ಹುಟ್ಟು ಹಬ್ಬವನ್ನು ನಾನು ಆಚರಣೆ ಮಾಡಲು ಖುಷಿ ಆಗ್ತದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅದನ್ನೇ ಹೇಳ್ತಾರೆ. ಅವರೊಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ, ಎಲ್ಲಾ ಸಮಾಜಕ್ಕೂ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳ್ತಾರೆ. ಏನೋ ಎಲ್ಲಾ ಸಮಾಜಕ್ಕೆ ಶಿಕ್ಷಣ ಬಹಳ ಮುಖ್ಯ. ಹಾಗೆ ಯಾಕೆ ಅಂತ ಕೇಳಿದ್ರೆ, ನಿಮ್ಮ ಹತ್ರ ₹2 ಇತ್ತು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಕಿಸ್ತೊಳಗೆ ₹2 ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ನೀವು ಅಂತ ಕೇಳಿದ್ರೆ, ₹1 ಕೊಟ್ಟು ಅನ್ನ ತಗೊಳ್ರಿ, ಬದುಕಾಕ್ ಬೇಕಲ್ಲ, ₹1 ಕೊಟ್ಟು ಅನ್ನ ತಗೊಳ್ರಿ, ಇನ್ನೊಂದು ₹1 ಉಳಿತದಲ್ಲ, ಆ ₹1 ಏನ್ ಮಾಡಿ ಒಂದು ಪುಸ್ತಕವನ್ನ ತಗೊಳ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಅನ್ನ ಏನ್ ಮಾಡ್ತದೆ ಅಂತ ಕೇಳಿದ್ರೆ, ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದಂತಹ ದಲಿತ ಸಂಘ ಸಮಿತಿ ಎಲ್ಲ ಪದಾಧಿಕಾರಿಗಳು ತಮ್ಮೆಲ್ಲರೂ ಕೂಡ ಪ್ರಿಯಾಂಕ ಖರ್ಗೆ ಅವರ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರುವುದರ ಮುಖಾಂತರ, ಆತ್ಮೀಯರೇ, ಇವತ್ತಿನ ಒಂದು ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಕೂಡ ತಪ್ಪದಾಗಿಲ್ಲ. ಇಂಥ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೀತಕ್ಕಿಂತಿರೋದು ಅಪರೂಪದ ಕಾರ್ಯಕ್ರಮಗಳು. ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ 1-2 ಮಾತುಗಳನ್ನು ಹೇಳಬೇಕಂದ್ರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ಕೇಳಿದ್ರೆ, ಅಧಿಕಾರ ಸಿಕ್ಕ ತಕ್ಷಣ ನಮ್ಮ ಮನೆಯನ್ನು ತುಂಬಿಕೊಳ್ಳಬೇಕು, ನಮ್ಮ ಅಣ್ಣ ತಮ್ಮಂದಿರನ್ನು ಸಂಸಾರವನ್ನು ಚೆಂದ ಮಾಡಬೇಕು, ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತ ಎಲ್ಲರನ್ನೂ ಕೂಡ ಸರಿಯಾಗಿ ನೋಡಿಕೊಂಡು ಹೊರಬೇಕು ಎಂಬುದು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ಒಂದು ಮಾನಸಿಕ ಸಿದ್ಧತೆ ಆಗಿದೆ. ಪ್ರಿಯಾಂಕ ಖರ್ಗೆ ಅವರು ಇದನ್ನು ಹೊರತುಪಡಿಸಿ ರಾಜಕಾರಣ ಅಂದ್ರೇನು, ರಾಜಕಾರಣ ಯಾರಿಗೋಸ್ಕರ ಇರಬೇಕು, ಪ್ರಜಾಪ್ರಭುತ್ವ ಇರಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವ ನಿಟ್ಟಿನಲ್ಲಿ ನಡೆಯಬೇಕು, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಸಂಗ್ರಹವನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ಏನು ಮಾಡಬೇಕು ಆ ನಿಟ್ಟಿನಲ್ಲೂ ಕೂಡ ಅರಿತುಕೊಂಡಂತ ಶಾಸಕರನ್ನು ಕೇಳಿ 224 ಶಾಸಕರಲ್ಲಿ ಪ್ರಿಯಾಂಕ ಖರ್ಗೆ ಕೂಡ ಒಬ್ಬರು ತಪ್ಪಾಗಲಿಕ್ಕಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಬ್ಬ ಶಾಸಕನಾಗಿ, ಒಬ್ಬ ಸಚಿವರಾಗಿ ನಾನು ಮಾಡ್ತಕ್ಕಂಥ ಕರ್ತವ್ಯಗಳು ಏನು ಅನ್ನೋದು ಮಟ್ಟವನ್ನು ಮಾಡಿ ಅವರು ಹತ್ತಿಕೊಂಡಿದ್ದಾರೆ. ಸುಮಾರು ದಿನಗಳಿಂದ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಬಂದ್ರು.
ಯಾವಾಗಲೂ ಕೂಡ ಅವರು ಧಾರ್ಮಿಕವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಚಿತ್ತಾಪುರದ ಸಾವಿರಾರು ಜನರು ಹೋಗಿ ಬೆಂಗಳೂರಿನಲ್ಲಿ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ರು. ಅವರು ಮನಸ್ಸು ಇಲ್ಲಂದ್ರೂ ಕೂಡ ಅನಿವಾರ್ಯವಾಗಿ ಅವರು ಆಚರಣೆ ಮಾಡ್ಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬಂದರು, ಈ ಧಾರ್ಮಿಕ ಹುಟ್ಟುಹಬ್ಬ ಆಚರಣೆ ಬೇಡ, ನನ್ನ ಹುಟ್ಟುಹಬ್ಬವನ್ನು ಸಾಮಾಜಿಕವಾಗಿ ಇರ್ತಕ್ಕಂಥ ಒಂದು ಸರ್ವಜ್ಞವನ್ನು ಆಚರಣೆ ಮಾಡಿಕೊಳ್ಬೇಕು. ಜನ್ಮದಿನದ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಅವರು ಮಾಡಿರ್ತಕ್ಕಂಥ ಅನೇಕ ಕಾರ್ಯಗಳು ವಿವರವಾಗಿ ಹೇಳ್ತಾರೆ. ಅದರ ಬಗ್ಗೆ ನಾನೇನು ಮಾತನಾಡಲ್ಲ. ಈ ಜನ್ಮದಿನದ ಸಂದರ್ಭದಲ್ಲಿ ಕೆಲವೊಂದು ಸಾಧಕರಿಗೆ ಮತ್ತು ಪತ್ರಕರ್ತರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ವಿಶೇಷ ಕಾರ್ಯಕ್ರಮ ಅಂತ ಕೂಡ ನನಗನ್ಸಿರುತ್ತದೆ. ಮತ್ತು ಅವರು ಹೇಳಿದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಅವರು ವಯಸ್ಸಿನಲ್ಲಿ ಸಣ್ಣವರಾದರೂ ಕೂಡ ಇಡೀ ಕರ್ನಾಟಕಕ್ಕೆ ಮಾದರಿಯ ರಾಜಕಾರಣಿಗಳು ಅಂತಕ್ಕಂಥದ್ದು ಇಡೀ ಕರ್ನಾಟಕ ಒಪ್ತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಇಂಥ ಸಂದರ್ಭದಲ್ಲಿ ಅವರು ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಎತ್ತರ ಮಟ್ಟಕ್ಕೆ ಈಗಾಗಲೇ ಇಡೀ ಕರ್ನಾಟಕ ನೋಡ್ಲಕತ್ತದ. ಅವರಿಗೆ ಕರ್ನಾಟಕದಲ್ಲೇ ಈ ಸಂದರ್ಭದಲ್ಲಿ ಸೋಮಶೇಖರ್ ಶಿವಾಚಾರ್ಯರು, ನಾಗರೆಡ್ಡಿ ಪಾಟೀಲ್, ಭೀಮಣ್ಣ ಸಾಲಿ, ಶಂಭುಲಿಂಗ ಉಣಗರ್ತಿ, ಶಿವರುದ್ರ ಬೇಣಿ, ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್, ಶ್ರೀಕಾಂತ್ ಸಿಂಧೆ, ಚಂದ್ರಶೇಖರ್ ತಿಗಡಿ, ಶಿರ್ಷೇಲ್ ಅಂಬಾಟಿ, ಬಸಲಿಂಗ ಪಡಿಗಿ, ಮಲ್ಲಿಕಾರ್ಜುನ್ ಕಾಳಗಿ, ಚಂದ್ರಶೇಖರ್ ಕಾಶಿ, ಸಂಜಯ್ ಉಳ್ಕರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ, ಆರ್ಜೆ ತರ್ಜೆಡು, ಕನ್ನಡ ನ್ಯೂಸ್, ಚಿತ್ತಾಪುರ್.